ಎಲ್ಲ ನಮ್ಮ ವೀಕ್ಷಕರಿಗೂ ಸಂತೋಷದ ವಿಷಯ ಹೇಳಬೇಕು. ಏನಂತಂದ್ರೆ ನಮ್ಮ ಗಿರ್ಜಿಂಬೇದು ಇವತ್ತು ಡಿಲಿವರಿ ಆಗಿದೆ, ಗಂಡು ಪಾಪ ಡಿಲಿವರಿ ಆಗಿದೆ. ಚೆನ್ನಾಗಿದ್ದಾನೆ. ತೂಕ ಮಾತ್ರ 2.25 kg 200 kg ಇದ್ದಾನೆ. ತೂಕ ಸ್ವಲ್ಪ ಕಡಿಮೆ ಇದ್ದಾನೆ, ಒಟ್ಟಿನಲ್ಲಿ ಆರೋಗ್ಯವಾಗಿ ಚೆನ್ನಾಗಿದ್ದಾನೆ ಅಂತ ಹೇಳಿ ಡಾಕ್ಟ್ರ್ ಹೇಳವ್ರೆ. ರಾತ್ರಿ ಆಯಿತು, ಬೆಳಗ್ಗೆ ಒಟ್ಟಿನಲ್ಲಿ ಬೆಳಗ್ಗೆ ಆಯಿತು. ಒಟ್ಟಿನಲ್ಲಿ ಬುಧವಾರಕ್ಕೆ ಲೆಕ್ಕ, ಬುಧವಾರ ದಿವಸ ಹುಟ್ಟಿದ್ದಾನೆ ಇವತ್ತು. ರಾತ್ರಿ ಆಲೆ 1:30 2 ಗಂಟೆ ಸಮಯದಲ್ಲಿ ಅವರು ಆಪ್ರೇಷನ್ ಮಾಡಿದ್ದು. ಕರ್ಕೊಂಬಂದ್ವಿ, ನೋಡಿ ಎಲ್ಲ ಅವ್ರು ಇಂಜೆಕ್ಷನ್ ಎಲ್ಲ ಹಾಕಿ ನೋಡೋಣ ನಾರ್ಮಲ್ ಏನಾದರೂ ಆಗುತ್ತೋ ಅಂತ ಹೇಳಿ ಟ್ರೈ ಮಾಡಿದ್ರು. ಆಗಲಿಲ್ಲ. ಅದಕ್ಕೇ ಸುಮ್ಮನೆ ಸಿಸರಿನ್ ಮಾಡಿಬಿಡ್ತೀವಿ ಅಂತ ಹೇಳಿ ಸಿಸರಿನ್ ಮಾಡಿದ್ರು. ಇವಳು ಬೇಡ ತುಂಬ ಎದ್ರಿದ್ಲು ಗಿರ್ಜಿಂಬೆ. ನನಗೂ ತುಂಬ ಭಯ ಆಗ್ಬಿಟ್ಟಿತ್ತು, ಇವಳು ತುಂಬ ಎದ್ರುಕೊಂಡಿದ್ದಾಳೆ ಅಂತ ಹೇಳಿ. ಸದ್ಯ ಯಾವ ತೊಂದರೆ ಆಗ್ದಿಲ್ದಂಗೆ ದೇವರು ನಮ್ಮನ್ನು ಕಾಪಾಡ್ದ. ನನ್ನ ಹೆಂಡ್ತಿ ಮಗರಿಗೂ ಆರೋಗ್ಯವಾಗಿದ್ದಾರೆ. ಇವಾಗ ಇವಳೆ ಸ್ವಲ್ಪ ನೋವು ಅಂತ ಹೇಳಿ ಬಿಡ್ಕೊತಾ ಇದ್ದಾಳೆ. ನನ್ನ ಮಗ ಮಾತ್ರ ಸೂಪರಾಗಿದ್ದಾನೆ. ನೋಡದ ಅಲ್ಲಿ ಕಣ್ಣೆಲ್ಲ ಪಿಳಿ ಪಿಳಿ ಬಿಡ್ಕೊಂಡು, ಏಯ್ ನೋಡು ಹೆಂಗಿದೆ ನಂಗೇನೆ ಪಿಳಿ ಪಿಳಿ ಕಣ್ಣು ಬಿಡ್ಕೊಂಡು. ರಮ್ಮಯ್ಯ ಅವ್ರ ಅತ್ತಿಗೆ ಎಲ್ಲ ಬಂದಾರೆ, ಅವ್ರ ಅಣ್ಣ ಒಬ್ರು ಬಂದವ್ರೆ. ಅವ್ರು ಇನ್ನಿಬ್ರು ಕೆಲ್ಸಕ್ಕೆ ಹೋಗಿರು, ಇವಾಗ ಬರ್ತಾರೆ. ಎಲ್ಲನೂ ಬಂದು ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ತವ್ರ ಮನೆಯವರು. ಅವ್ರ ಅಮ್ಮಯ್ಯ ಅವ್ರ ಅತ್ತಿಗೆ ಅಂತೂ ಮುಂದೆ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಯಾಗೆ ಎಲ್ಲ ನೋಡ್ತು. ರಚ್ಚಮ್ಮನು ಕೆಂಪಮ್ಮ ಬರೋಕ್ಕೆ ಇವಾಗ ಅವರಿಬ್ರಿಗೂ ಡೆಲಿವರಿ ಆಗೈತಲ್ಲ, ಅದಕ್ಕೆ ಅವ್ರು ಬರಲಿಲ್ಲ. ನಮ್ಮ ಕುಚಿಕ್ಕೂನು ಜೊತೆಗೆ ಇದ್ದ, ಅವನು ಡೆಲಿವರಿ ಆಗ್ತಿದ್ದಂಗೆ ಹೋದ ಮನೆ ಹತ್ರ, ಅಲ್ಲಿ ಇರ್ಬೇಕು ಒಬ್ಬರು ಅಂತ ಹೇಳಿ ಅದೇ ಹೋದ ನಮ್ಮ ಕುಚಿಕ್ಕೂನು ಟಗರು. ಅದೇ ಹೋಯ್ತು ಮನೆ ಹತ್ರ. ಹೆಂಗೋ ನನಗೆ ಗಂಡು ಪಾಪ ಆಯಿತು, ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಆಗೋವ್ರಿಗೂ ತುಂಬ ಭಯ. ಏನು ಮಾಡೋದು, ನನಗಂತೂ ಇಂಥದ್ದಂದ್ರೆ ನನಗೆಂದು ನಾನು ಯಾವತ್ತೂ ಏನೋ ನೋಡಿಲ್ವಲ್ಲ, ನನಗೆ ತುಂಬ ಭಯ ಅಂದರೆ ಭಯ. ಆಗೋವ್ರಿಗೂ ಅಯ್ಯೋ ಏನಾಗುತ್ತೋ ಏನೋ ಅನ್ನೋದೊಂದು ಭಯ ಬೇರೆ ನನಗೆ. ಕಾದಲ್ಲೇನತ್ತೆ? ಸುಮ್ಕಾದ ಅವಾಗಲೇ ಒಂದಿಟ್ಟು ವರ್ಷನು ಇವಾಗ ಸುಮ್ಕಾಗಿದ್ದಾನೆ. ನೋಡು ಹೆಂಗೆ ನೋಡ್ತಾ ಇದ್ದಾನೆ ನೋಡಿ, ಪಿಳಿ 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 ಕಣ್ಣು ಬಿಡ್ಕೊಂಡು. ಹಿಂಗನ್ನು ಮನೆ ಕೆಮ್ತಾನೆ, ಹಂಗೆ ಹಿಂಗೆ ಕೈಯಾಗಿ ಹಿಂಗೆ ಜೋಗೊಳಿಸು. ಅಮ್ಮಗೆ ಇನ್ನೂ ನೋವು ಜಾಸ್ತಿ. ಇನ್ನೂ ನೋವು ಕಣೋ, ತುಂಬ ನೋವು ಅಂದರೆ ನೋವು. ಅಯ್ಯಪ್ಪ ನನಗಂತೂ ಕಿತ್ತಂಗೆ ಆಗ್ತೈತೆ. ಅದೇ ಕಣಮ್ಮ, ಆಪ್ರೇಷನ್ ಮಾಡಿರೋದು ನೋವು ಇದ್ದೇ ಇರುತ್ತೆ, ಸುಮ್ಮನಿರು. ಈಗ ನಮಗೇನು ಒಂದಿಷ್ಟು ಏನು ಕೊಯ್ಕೊಂಡ್ರೆ ಹಂಗೇನೆ ನೋವು ಆಗುತ್ತೆ ಅಂಥದ್ರಲ್ಲಿ ಆಪ್ರೇಷನ್ ಮಾಡಿರೋದು ನೋವು ಆಗದೆ ಇರುತ್ತಾ? ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಸುಮ್ಮನಿರು. ಸ್ವಲ್ಪ ಹೊತ್ತು ಏನು ಮಾಡೋಕ್ಕಲ್ಲ, ನೋವೆಲ್ಲ ತಡ್ಕೋಬೇಕು. ಹೇಳಿದ್ರಮ್ಮ ಡಾಕ್ಟ್ರ್ ಇವತ್ತು ರಾತ್ರಿ ಎಲ್ಲನ, ಇವತ್ತೊಂದು ದಿವಸ ನೋವು ಇರುತ್ತೆ, ನಾಳೆ ಏನಾಗಲ್ಲ ಸರಿ ಹೋಗುತ್ತೆ ಅಂತ ಹೇಳವ್ರಿ. ಸುಮ್ಕಿರು. ಏನು ನೀನೇನು ಹೆದರಿಕೆ ಬೇಡ, ಡಾಕ್ಟ್ರ್ ಹೇಳವ್ರಲ್ಲ, ಅದೇ ಅವರೆಲ್ಲನ ಹಾಕ್ತಾರೆ. ಎಲ್ಲ ಅವರು ಬಾಟ್ಲಿ ಇಂಜೆಕ್ಷನ್ನು ಅದು ಇದು ಹಾಕಿ ನೋವು ಇರಲ್ಲ. ಸುಮ್ಕಿರು, ನೀನೇನು ಹೆದರಿಕೆ ಬೇಡ. ನೋವಿದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಹೋಗು ಯಪ್ಪ, ಮಕ್ಳು ಬೇಡ, ಸವಾಸ ಬೇಡ ಅಮ್ಮಂಗೆ ಆಗ್ತೈತಿ. ಮಕ್ಳು ಬೇಡಪ್ಪ ಸ್ವಾಮಿ ಅಮ್ಮಂಗೆ ಆಗ್ತೈತಿ. ಅಯ್ಯಪ್ಪ ನನಗೆ ಭಾಳ ನೋವು. ಅಯ್ಯೋ ಯಾವ ಮಕ್ಳು ಬೇಡ, ಯಾವ ಮರಿ ಬೇಡ ಬಿಡು, ಸಾಕು. ಇವನೊಬ್ಬನೇ ಬೆಳೆಸೋಣ, ಇನ್ನೊಬ್ಬನೇ ಚೆನ್ನಾಗಿ ನೋಡ್ಕೊಬನ್. ಸುನಿಲನು ಅನಿಲ ಇವಾಗ ಬರ್ತಾರಂತೆ. ಬರ್ತಾರಂತ ಅವ್ರಿಬ್ರು. ಇವ್ರು ಹೋಗ್ತಾರೇನೋ. ಅನಿಲ ಹೋಗ್ತೀಯ ನೀನು? ಅದೇ ಅನಿಲ ನಾನು ಸುನಿಲಣ್ಣ ಇವಾಗ ಬರ್ತಾರೇನೋ, ಹೋಗ್ತೀನಿ ಹೇಳೋದಕ್ಕೆ. ಹೋಗ್ತೀನಿ ನಾನು, ಇವಾಗ ಡ್ಯೂಟಿಗೆ ಹೋಗ್ಬೇಕು, ಅವ್ರು ಬರ್ತಾರೆ. ಇನ್ನೇನು ಅವರು ಬರ್ತಾರೆ ಅನ್ಸುತ್ತೆ ಇವಾಗ. ಅವ್ರಿಬ್ರು ಈಗಲಾಗ್ಲೇ ಬರ್ಬೋದು. ಇಬ್ಬರು ಒಟ್ಟಿಗೆ ಬರ್ತೀವಿ ಅಂತ ಅಂದರು, ಫೋನ್ ಮಾಡಿದರು. ಒಟ್ಟಿಗೆ ಬರ್ಬೋದು ಸಾಮಾನ್ಯ. ಊರಿಗೆಲ್ಲ ಫೋನ್ ಮಾಡಿ ಹೇಳಿದ್ರಿ? ಎಲ್ಲ ಹೇಳ್ಬೇಕಾಯ್ತು ದೇವಮ್ಮ, ಎಲ್ಲರಿಗೂ ಫೋನ್ ಮಾಡಿಕೊಡು, ಎಲ್ಲರಿಗೂ ಹೇಳಿ. ಎಲ್ಲರಿಗೂ ಗೊತ್ತಾಗುತ್ತೇನ, ಎಲ್ಲರೂ ಕೇಳ್ತಿರ್ತಾರೆ. ಎಂಥದಾತು ಗಿರ್ಜಿಂಬಿಗೆ ಎಂಥದಾತು ಅಂತ ಹೇಳಿ ಕೇಳ್ತಿರ್ತಾರೆ. ಅದಕ್ಕೆ ಎಲ್ಲರಿಗೂ ಫೋನ್ ಮಾಡಿ ಹೇಳು. ಎಲ್ಲರಿಗೂ ಫೋನ್ ಮಾಡಿ ನಮ್ಮ ಗಿರ್ಜಿಂಬಿಗೆ ಡಿಲ್ವರಿ ಆಯಿತು ಗಂಡು ಹುಡುಗ ಅಂತ ಹೇಳಿ ಹೇಳು. ಅಯ್ಯೋ ಹೇಳ್ದೀನಿ ಹೇಳತ್ತೆ. ಅಯ್ಯೋ ಒಬ್ರಿಗೆ ಗೊತ್ತಾದರೆ ಸಾಕು, ಎಲ್ಲನೂ ಒಂತಾಗೆ ಕಲೆಕ್ಷನ್ ಕೊಟ್ಟರೆ ಸಾಕು, ಎಲ್ಲ ಕಡೆಗೂ ಹೋಗುತ್ತೆ. ಇವಾಗ ಟಾಗ್ರು ಹೋಗೋನಲ್ಲ, ಟಾಗ್ರು ಎಲ್ಲನ ಯಾರನ ಒಬ್ರು ತಾಗ ಹೇಳಿದ್ರೆ ಸಾಕು. ಈಗ ಲಲಿತಮ್ಮ ಅಂತ ಅವ್ರಿಗೆ ಒಬ್ರಿಗೆ ಗೊತ್ತಾದ್ರೆ ಸಾಕು, ಏನಿಲ್ಲ, ಎಲ್ಲ ತಗೋ ಕಲೆಕ್ಷನ್ ಕೊಟ್ಬಿಡುತ್ತೆ. ಒಂತ ಕಲೆಕ್ಷನ್ ಕೊಟ್ಟರೆ ಸಾಕಪ್ಪ ಹೆಂಗಸ್ರಿಗೆ. ಅದೇನೋ ನಿಜವೇ ಕಣಕ್ಕ. ಬಿಡು, ಯಾರಿಗೆ ಗೊತ್ತಾಗಿ ಏನಾಗಬೇಕಾಗೈತಿ. ಸಾಕು, ನಾವೆಲ್ಲ ಚೆನ್ನಾಗಿದ್ದೀವಲ್ಲ, ನನ್ನ ಮಗ ಚೆನ್ನಾಗಿದ್ದಾನಲ್ಲ, ಅಷ್ಟೇ ಸಾಕು. ಎಷ್ಟು ಬೆಳ್ಳಗೆ ಇದ್ದಾನಲ್ವೇನತ್ತಿ? ನೋಡಂಗೆ ಹೆಂಗೆ ಬೆಳ್ಳಗೆ ಇದ್ದಾನೆ. ಬುಲ್ಸೋಳಿ ಅಕ್ಕಿ ಎಲ್ಲ ಮುಚ್ಚಿಕೈನಿ, ಸೋಳಿ ಅಂದ್ರೆ ಸೋಳಿ, ಅದಕ್ಕೆ ಎಲ್ಲ ಮುಚ್ಚಿಕೈನಿ. ಬರೀ ಮಕ್ಕ ಮಾತ್ರ ಬಿಟ್ಟು. ಅವರು ಶೀತಲ್ಲ, ಅದಕ್ಕೆಲ್ಲ ಬೆಚ್ಚಗೆ ಒದ್ದುಸ್ರಿ ಮಗುಗೆ ಅಂತ ಹೇಳಿ ಹೇಳವ್ರು ಡಾಕ್ಟ್ರು. ಚಳಿ ಎಲ್ಲ ತುಂಬ ಚಳಿ ಐತೆ ನೋಡು, ಅದಕ್ಕೆ ಟೋಪಿ ಎಲ್ಲ ಹಾಕ್ರಿ, ಸ್ವೆಟ್ರೆಲ್ಲ ಹಾಕ್ರಿ ಅಂತಂದ್ರು. ಅಲ್ಲಿ ತಗೊಂಬಂದಿದ್ಲು ಇವಳು ಸಣ್ಣವ, ಅವನಿಕ್ಕೈನಿ. ಬುಲ್ಸೋಳಿ ಅಲ್ಲ ಅದಕ್ಕೆ.
ಎಲ್ಲನ ಹಿಂಗೆ ಬೆಚ್ಚಗಿಡ್ಬೇಕು ಮಕ್ಕಳನ್ನ ಬೆಚ್ಚಗಿಟ್ರೇ ಇಲ್ಲಾಂದ್ರೆ ಚಳಿಗೆ ಅದಕ್ಕೂ ತೂಕ ಜಾಸ್ತಿ ಕಮ್ಮಿ ಆಗ್ತಾರಂತೆ. ಡಾಕ್ಟ್ರ್ ಹೇಳಿದ್ರು ಬೆಚ್ಚಗಿಡ್ಬೇಕು ನೀವು ಆದಷ್ಟು ಚಳಿ ಜಾಸ್ತಿ ಇದೆ ಅಂತ ಹೇಳಿದ್ರು. ಏನೋ ಬೇಕೇನಮ್ಮ, ಈ ಏನಾದ್ರು ತಗೊಂಬಂದು ಕೊಡ್ಬೇಕಾ? ಅದಕ್ಕೆ ಏನಾದರೂ ಬೇಕಾಗಿತ್ತಾ? ಏನು ಬೇಡಪ್ಪ, ಇನ್ನೇನು ಬೇಕು? ಏನು ಬೇಡ ಅದೇ ಇವಳು ಇವಾಗಿನ್ನೇನು ಏನು ತಿನ್ನಂಗಿಲ್ಲ ಏನಿಲ್ಲ. ನಾಳೆ ಗಂಜಿ ಹೇಳ್ತಾರೆ ಅನಿಸುತ್ತೆ. ಇವಾಗಿನ್ನೇನು ಊಟ ಏನೂ ಇಲ್ಲ, ನೀರು ಇಲ್ಲ, ಹಿಂಗೆ ಬಾಟಲ್ ಹಾಕ್ತಾರೆ ಇವಾಗೆಲ್ಲನ. ಅವಾಗ ಬಂದು ಆ ಬಾಟ್ಲುಗಳು ಹಾಕ್ತಾ ಇರ್ತಾರೆ. ಇವಾಗಿನ್ನೇನು ಊಟ ಏನೂ ಕೊಡೋಂಗಿಲ್ಲ ಇವಳಿಗೆ. ಅದೇ ಅಡುಗೆ ಮಾಡ್ಕೊಂಬರ್ಬೇಕಾಗಿತ್ತು. ಇನ್ನೇನು ಬಿಡತ್ಲಾಗ ಇಲ್ಲೇ ಹೋಟ್ಲಾಗೆ ತಿಂತೀನಿ ನಾನು ಅತ್ತೆ ಇಬ್ಬರಾಳೆ ಅಲ್ಲ. ಇಲ್ಲಿ ನೋಡ್ಕೊಂಬರ ಯಾರು ಇಲ್ಲ. ಇವಾಗ ಹೋಗಿ ನಾನು ಅಡುಗೆ ಮಾಡ್ಕೊಂಬರ್ತೀನಿ ಅಂದರೆ ಆಗಲ್ಲ, ಇಲ್ಲಿ ನೋಡ್ಕೊಂಬರ ಒಬ್ರು ಇರಬೇಕು. ಅದಕ್ಕೇ ಹೋಟ್ಲಾಗ ಇಲ್ಲೇ ತಿಂದ್ರಾಯ್ತು. ಬಿಡತ್ತ, ಇಲ್ಲೇ ತಗೊಬತ್ತೀನಿ ಹೋಟ್ಲಾಗೆ. ಇಲ್ಲೇ ತಗೊಬತ್ತೀನಿ. ಅನ್ನ ಸಾರು ಅದೆಲ್ಲನ ಯಾರು ತಗೊಬರೋನತ್ತಿ ನಿನಗೆ? ಇಡ್ಲಿನೋ ದೋಸೆನ ಅನ್ನ ಸಾರು ತರಲ್ಲ ಮಮ್ಮ, ನಾನೇ ತತ್ತೀನಿ. ಇಲ್ಲೇ ಇರು, ನಾನು ಹೋಗಿ ತಗೊಬತ್ತೀನಿ. ನಾನು ಕಟ್ಟಿಸ್ಕೊಬತ್ತೀನಿ. ನಿಮ್ಮ ಮೂವರ್ಗು ನನ್ನ ಮನೆ ಹತ್ರ ಹೋಗ್ತೀನಿ. ಸಾಂಬಾರು ಐತೆ ನೋಡು, ಅನ್ನ ಮಾಡ್ಕೊಂಬಂದಿದ್ರೆ ಮಾಡ್ಕೊಳ್ರಿ. ಸಾಂಬಾರು ಐತೆ, ಇಲ್ಲಾಂದ್ರೆ ನಿಮ್ಮ ಸುನಿಲ್ ಹಣ್ಣಿಗೆ ಹೇಳು ಒಂದು ಮುದ್ದೆ ಮಾಡಿಕೊಡು ಅಂತ. ಒಂದು ಮುದ್ದೆ ಮಾಡುತ್ತೆ, ಎಲ್ಲರೂ ಸ್ವಲ್ಪ ಊಟ ಮಾಡಿರಿ. ಇಲ್ಲಾಂದ್ರೆ ಎರಡೇ ಮಾಡಿರಿ ಮುದ್ದೆನ. ಎರಡು ಮುದ್ದೆ ಮಾಡೋಣ ಅಂತನೂ ಮಾಡುತ್ತೆ. ಎಲ್ಲರೂ ಸ್ವಲ್ಪ ತಿನ್ನಿರಂತೆ ಮುದ್ದೆನ. ಸರಿ ಆಯಿತು, ನಿಮ್ಮ ಮೂವರ್ಗೂ ತೊಗೊಂಬರ್ತೀನಿ ಹೇಳಿ ಇವಾಗ. ನಾ ಸಾಂಬಾರೇ ತಗೊಂಬ ಪಾಪ, ಯಾವುದು ಬೇಡ ಬೇರೆದು. ಊಟದ್ದೇನು ಲೆಕ್ಕ ಇಲ್ಲ ಕಣಮ್ಮ. ಇವಲ್ಲೇನು ಮಸ್ತಾಗೆ ಹೋಟ್ಲ ಇದಾವಲ್ಲ, ಮಸ್ತಾಗಿ ಕಾಫಿ ಕುಡಿಯೋರು, ಎರಡು ಇಡ್ಲಿ ತಿಂಬಾರು, ದೋಸೆ ತಿಂಬಾರು, ಮಸ್ತಾಗೆಲ್ಲ ಮಾಡ್ತಾರೆ. ಇಲ್ಲಿ ಆಸ್ಪತ್ರೆ ಅಲ್ಲ, ಅದಕ್ಕೆ ಇಲ್ಲಿ ಹೋಟ್ಲು ಮಸ್ತಾಗಿ ಇಕ್ಕೊಂಡವ್ರಿಗೆ ಖರ್ಚಾಗುತ್ತೆ ಸೆನಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಮಸ್ತಾಗಿ ಇಕ್ಕೊಂಡವ್ರೆ. ಊಟದ್ದೇನು ತೊಂದ್ರೆ ಇಲ್ಲ. ಇನ್ನೇನು ಮಾಡೋಕ್ಕಾವತ್ತು ಮಾಡಿ ಕಳ್ಸಾರೆ ಯಾರು ಇಲ್ಲ ಅಂದಮೇಲೆ ಹೋಟ್ಲಾಗೆ ತಿನ್ಬೇಕು. ನಾನು ಮಾಡ್ಕೊಬರ್ತಿದ್ದೆ ತಿರಾನ ಒಂದಿಷ್ಟು ಸಾಂಬಾರು ಅನ್ನ ಎಲ್ಲನ. ಏನು ಮಾಡ್ತೀಯ? ಇಲ್ಲಿ ಬಿಟ್ಟು ಹೋದ್ರೆ ಅತ್ತೆ ಬೇರೆ ಒಂದೇನೆ. ಇವನೇ ನನ್ನ ಖಾತೆ ಮಾಡಿದರೆ ಸುಧಾರ್ಸೋಕ್ಕಾಗಲ್ಲ. ಹಾಲು ಬೇರೆ ಇಲ್ವಲ್ಲ, ಅವ್ರು ಹಾಲು ಕುಡಿಸ್ರಿ ಅಂತಾರೆ. ಹಾಳು ಬೇರೆ ನೋವು ಅಂತ ಇದ್ದಾಳೆ. ಇವಾಗ ಇವನು ಬೇರೆ ಖ್ಯಾತೆ ಮಾಡ್ತಾನೆ. ಖ್ಯಾತೆ ಮಾಡ್ತಾನೆ ಅಲ್ಲ ನೋಡು, ಹಂಗೆ ಮನ್ಕಂಡ. ಈಗ ಎದ್ದಾಗ ಕಿರ್ರಂತ ಅರಿಸ್ಕೊಂತಾನೆ ತಡಿ. ಅರಿಸ್ಕೊಂತಾನೆ. ಯಪ್ಪ ಕರೆಸಿಲ್ ಎಳಿಸ್ದಂಗೆ ಆಗುತ್ತೆ. ಬಲ್ಜೋರು. ಅವಳ ಜಾಸ್ತಿ. ಇವನು ಟಾಗ್ರು ಹೆಣ್ಣು ಹುಡುಗಿ ಆಗ್ಬೇಕಾಯ್ತು ಅಂತಾನೆ. ಹೆಣ್ಣು ಹುಡುಗಿ ಆಗ್ಬೇಕಾಯ್ತು ಕಣಕ್ಕ. ಫಸ್ಟು ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಗೋದು ಅಂತ ಹೇಳ್ತಿದ್ದ. ನಾನು ಅದಕ್ಕೆ ಬಿಡಪ್ಪ, ಯಾವುದೋ ದೇವ್ರು ಕೊಟ್ಟಿರೋದು ನಮ್ಗೆ ಅವೇ ಇಲ್ಲ ನೋಡಿ. ನಮಗೆ ಎಷ್ಟು ವರ್ಷ ಆಯಿತು ಮದುವೆ ಆಗಿ, ಯಾವುದೋ ದೇವ್ರು ಕೊಟ್ಟಿರೋದು. ನಮ್ಗೆ ಅದು ಬೇಕು ಇದು ಬೇಕು ಅಂದ್ರೆ ಆಗಲ್ಲ. ಯಾವುದಿರುತ್ತೋ ಯಾವ್ದು ದೇವ್ರು ಕೊಡ್ತಾನೋ ಅದೇ ಆಗೋದು ಅಂತ ಹೇಳಿ ನಾನು ಅವನು ಮಾತಾಡ್ತಿದ್ವಿ. ಓದ್ನಂತೆ ನಾಳೆ ಹಂಗಾದ್ರೆ ಊರಿಗೆ. ನಾಳೆ ಆವಾಗಲೇ ಹೋಗಿನ ಅಕ್ಕಣಕ್ಕ. ಆವಾಗಲೇ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಏನೋ ಕೆಲಸ ಇತ್ತಂತೆ, ಕೆಲಸ ಮುಗಿಸ್ಕೊಂಡು ಹೋಗ್ಯದಾನೆ. ಅವನು ಹಂಗೇನು ಹೆಣ್ಣು ಹುಡುಗರನ್ನ ಬೋಲ್ ಇಷ್ಟಪಡ್ತಾನೆ. ಅದಕ್ಕೆ ಅಯ್ಯಪ್ಪ ಅವ್ರ ಮಗಳನ್ನಂತೂ ರಾಮ ಇಷ್ಟಪಡ್ತಾನೆ ಏನು ಬಿಡ. ನಾಳೆ ಅದೇ ಕರ್ಕೊಂಡೋಗಿ ಮನೆಗೆ. ಇನ್ನೂ ಒಂದು ತಿಂಗಳು ಏನೋ 2 ತಿಂಗಳು ಅಲ್ಲೇ ಕರ್ಕೊಂಡೋಗಿ ನಾವು ಅಮ್ಮನ ಅಲ್ಲೇ ಇಕ್ಕೋಣ. ನೀನು ಇಲ್ಲಿಗೆ ಬಾ ಅಂತ ಹೇಳಿ. ಇವಾಗ ರೊಚ್ಚಕಾಯಿ ಒಂದೇ ತವ್ರ ಮನೆಗಿರೋದು. ಕೆಂಪಮ್ಮ ಅಲ್ಲೇ ಐತಿ. 30 ತಾರೀಕು ಫಸ್ಟಿಗೆ ಒಂದು ಹೆಣ್ಣು ಹುಡುಗಿ ಯಾವಾಗಾಯ್ತು ಮಹಾಲಕ್ಷ್ಮಿ ಬಂದಂಗೆ ಆಗೋದು ಅಂತ. ಯಾವುದೋ ಬಿಡಮ್ಮ ತಾಯಿ, ನನಗೇನು ಅದೇ ಇದೆ ಅನ್ನೋದು ಏನು ಆಸೆ ಇರಲಿಲ್ಲ ನನಗೆ. ಯಾವುದೋ ಒಟ್ಟಿನಲ್ಲಿ ಸುಖವಾಗಿ ಆದ್ರೆ ಸಾಕು. ನನಗೊಂದು ನಮ್ಮನೆ ಒಂದು ಸಣ್ಣ ಮಗು ಇರಬೇಕು ಅಂಬೋದೊಂದು ಆಸೆ ಇತ್ತು ಅಷ್ಟೇ. ಹೆಂಗೋ ಆಯ್ತಲ್ಲ, ಅಷ್ಟೇ ಸಾಕು. ದೇವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವ್ರು ನನಗಿವತ್ತು ನಾನು ಅನ್ಕೊಂಡಂಗೆ ನಮ್ಮನೆ ಒಂದು ಮುಂದಾದ ಮಗು ಇರಬೇಕು, ಚಿಕ್ಕ ಮಗು ಇರಬೇಕು ಅಂತ ಅನ್ಕೊಂತಿದ್ದೆ. ಹೆಂಗೋ ಆಯಿತು ದೇವ್ರ ದಯದಿಂದನ. ಅದರಲ್ಲ ವೀಕ್ಷಕರೇ, ಗಿರ್ಜಿಂಬಿಗೆ ಡೆಲಿವರಿ ಆಗಿದೆ. ಗಂಡು ಪಾಪು ತುಂಬ ಚೆನ್ನಾಗೈತೆ. ಅದಕ್ಕೇ ಸಿದ್ಲಿಂಗನ ಯಾವ ಪಾಪನೂ ಆಗಲಿ ಒಟ್ಟಿನೆಲ್ಲ ಮನೆ ಸಣ್ಣ ಪಾಪು ಬಂತಲ್ಲ ಅಂತೇಳಿ ತುಂಬ ಖುಷಿ ಪಡ್ತೈತೆ. ಸಿದ್ಲಿಂಗನಿಗಂತೂ ತುಂಬ ಖುಷಿ ಆಗ್ಬಿಟ್ಟೈತಿ. ನಮಗೂ ಮಕ್ಕಳಿಲ್ಲ ಏನಿಲ್ಲ. ಗಿರ್ಜಿಂಬೆ ಮಗುನ ತುಂಬ ಚೆನ್ನಾಗಿ ನೋಡ್ಕೊಂತೀವಿ. ನಮ್ಮ ಅತ್ತೆ ನಾನು ಎಲ್ಲರೂ ಇದ್ದೀವಿ ಹಾಸ್ಪಿಟಲಲ್ಲಿ, ನೋಡ್ಕೊಂತೀವಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.